ಒಮ್ಮೆ ಊಹಿಸಿ, ಬೆಳಗ್ಗೆ ಸುಮಾರು 7 ಗಂಟೆಗೆ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಸೂರ್ಯನಿಗಿಂತ ಹೆಚ್ಚು ಪ್ರಕಾಶಮಾನವಾದಂತಹ ಬೆಂಕಿಯ ಚೆಂಡು ಕಾಣಿಸ್ಕೊಳ್ಳುತ್ತೆ. ಕೆಲವೇ ಕ್ಷಣಗಳಲ್ಲಿ ಕಿವಿ ಕಿವುಡಾಗುವಷ್ಟು ದೊಡ್ಡ ಸ್ಫೋಟ. ಭೂಮಿ ನಡುಗುತ್ತೆ, ಸಾವಿರಾರು ಕಿಲೋಮೀಟರ್ ದೂರದ ಮನೆಗಳ ಕಿಟಕಿಗಳು ಒಡೆದು ಹೋಗ್ತವೆ. ಸುಮಾರು 8 ಕೋಟಿ ಮರಗಳು ಒಂದೇ ಕ್ಷಣದಲ್ಲಿ ನೆಲಕ್ಕುರುಳುತ್ತವೆ. ಉಲ್ಕೆಯ ಕುಳಿ ಇರೋದಿಲ್ಲ. ಹಾಗಾದ್ರೆ 1908ರಲ್ಲಿ ಸೈಬೇರಿಯಾದಲ್ಲಿ ನಿಜವಾಗಿಯೂ ಏನು ಸ್ಫೋಟಗೊಂಡಿತ್ತು? ಇದು ಇತಿಹಾಸದ ಅತ್ಯಂತ ದೊಡ್ಡ ಮತ್ತು ರಹಸ್ಯಮಯ ನೈಸರ್ಗಿಕ ಸ್ಫೋಟಗಳಲ್ಲಿ ಒಂದಾದ ಟುಂಗುಸ್ಕಾ ಘಟನೆ. 1908 ಜೂನ್ 30, ರಷ್ಯಾದ ಸೈಬೇರಿಯಾದ ದೂರದ ಅರಣ್ಯ ಪ್ರದೇಶ. ಅಲ್ಲಿ ಜನಸಂಖ್ಯೆ ತುಂಬಾ ಕಡಿಮೆ. ಆ ಬೆಳಗ್ಗೆ ಸುಮಾರು 7 ಗಂಟೆಗೆ ಸ್ಥಳೀಯರು ಆಕಾಶದಲ್ಲಿ ಒಂದು ಪ್ರಚಂಡ ಬೆಂಕಿಯ ಚೆಂಡನ್ನ ನೋಡ್ತಾರೆ. ಅದು ಅತ್ಯಂತ ವೇಗವಾಗಿ ಆಕಾಶವನ್ನ ಚೀರಿಕೊಂಡು ಸಾಗುತ್ತೆ. ಅದರ ಬೆಳಕು ಎಷ್ಟು ತೀವ್ರವಾಗಿತ್ತೆಂದರೆ ಕೆಲವರು ಸೂರ್ಯನಿಗಿಂತಲೂ ಹೆಚ್ಚು ಪ್ರಕಾಶಮಾನವಾಗಿತ್ತೆಂದು ವಿವರಿಸ್ತಾರೆ. ಕೆಲವೇ ಕ್ಷಣಗಳ ನಂತರ ಭಾರಿ ಸ್ಫೋಟ. ಅಷ್ಟು ದೊಡ್ಡ ಶಬ್ದ ಉಂಟಾಯಿತು. ನೂರಾರು ಕಿಲೋಮೀಟರ್ ದೂರದ ಜನರು ಅದನ್ನ ಕೇಳಿದ್ರು. ನೆಲ ನಡುಗಿತ್ತು. ಬಿಸಿ ಗಾಳಿಯ ಅಲೆ ಜನರನ್ನ ನೆಲಕ್ಕೆ ತಳ್ಳಿತ್ತು. ಸ್ಫೋಟದ ನಂತರ ಅಲ್ಲಿ ಕಂಡ ದೃಶ್ಯ ಭಯಾನಕವಾಗಿತ್ತು. ಸುಮಾರು 2150 ಚದರ ಕಿಲೋಮೀಟರ್ ಪ್ರದೇಶದ ಅರಣ್ಯ ನೆಲಸಮವಾಗಿತ್ತು. ಅಂದಾಜು 8 ಕೋಟಿ ಮರಗಳು ಬೇರು ಸಮೇತ ಉರುಳಿದ್ವು. ಮರಗಳು ನೆಲಕ್ಕೆ ಬಿದ್ದ ರೀತಿ ನೋಡಿದಾಗ ಅವುಗಳೆಲ್ಲವೂ ಒಂದೇ ಕೇಂದ್ರ ಬಿಂದುವಿನಿಂದ ಹೊರಕ್ಕೆ ತಳ್ಳಲ್ಪಟ್ಟಿತ್ತೆಂದು ಕಾಣಿಸ್ತವೆ. ಆದರೆ ಸ್ಫೋಟದ ಕೇಂದ್ರ ಭಾಗದಲ್ಲಿ ಕೆಲವು ಮರಗಳು ಇನ್ನೂ ನಿಂತಿದ್ವು. ಅವುಗಳ ಕೊಂಬೆಗಳು ಸುಟ್ಟು ಹೋಗಿದ್ವು. ಈ ವಿಚಿತ್ರ ಮಾದರಿಯು ವಿಜ್ಞಾನಿಗಳನ್ನ ಗೊಂದಲಕ್ಕೀಡು ಮಾಡಿತ್ತು. 1908ರಲ್ಲಿ ಸೈಬೇರಿಯಾದ ಆ ಭಾಗ ತುಂಬಾ ದೂರದಲ್ಲಿತ್ತು. ರಸ್ತೆಗಳಿರಲಿಲ್ಲ, ಆಧುನಿಕ ಸಂಪರ್ಕ ವ್ಯವಸ್ಥೆಯೂ ಇರಲಿಲ್ಲ. ಆದ್ದರಿಂದ ಈ ಘಟನೆಯ ಬಗ್ಗೆ ಜಗತ್ತಿಗೆ ತಕ್ಷಣ ಮಾಹಿತಿ ಸಿಗಲಿಲ್ಲ. ಸುಮಾರು 19 ವರ್ಷಗಳ ನಂತರ 1927ರಲ್ಲಿ ರಷ್ಯಾದ ವಿಜ್ಞಾನಿ ಲಿಯೋನಿಡ್ ಕುಲಿಕ್ ಆ ಪ್ರದೇಶಕ್ಕೆ ಸಂಶೋಧನಾ ತಂಡದೊಂದಿಗೆ ತೆರಳುತ್ತಾರೆ. ಅವರು ಕಂಡ ದೃಶ್ಯ ಇನ್ನೂ ಆಶ್ಚರ್ಯಕರವಾಗಿತ್ತು. ಸಾವಿರಾರು ಮರಗಳು ನೆಲಕ್ಕುರುಳಿದ್ವು, ಆದರೆ ಯಾವುದೇ ದೊಡ್ಡ ಉಲ್ಕೆಯ ಕುಳಿ ಇರಲಿಲ್ಲ. ಸಾಮಾನ್ಯವಾಗಿ ದೊಡ್ಡ ಉಲ್ಕೆ ಭೂಮಿಗೆ ಅಪ್ಪಳಿಸಿದ್ರೆ ಒಂದು ಬೃಹತ್ ಕುಳಿ ಉಂಟಾಗುತ್ತೆ. ಆದರೆ ಟುಂಗುಸ್ಕಾದಲ್ಲಿ ಹಾಗಾಗಲಿಲ್ಲ. ಇದರಿಂದ ಅನೇಕ ವಿಚಿತ್ರ ಸಿದ್ಧಾಂತಗಳು ಹುಟ್ಕೋತವೆ. ಕೆಲವರು ಇದು ಉಲ್ಕೆ ಅಲ್ಲ ಅಂತ ಹೇಳ್ತಾರೆ, ಇನ್ನು ಕೆಲವರು ಯಾವುದೋ ರಹಸ್ಯ ಸ್ಫೋಟ ಅಂತ ಊಹಿಸ್ತಾರೆ. ಇಂದು ವಿಜ್ಞಾನಿಗಳು ಹೆಚ್ಚು ಒಪ್ಕೊಳ್ಳುವಂತಹ ವಿವರಣೆ ಏನು ಅಂದ್ರೆ, ಸುಮಾರು 50ರಿಂದ 80 ಮೀಟರ್ ಗಾತ್ರದ ಉಲ್ಕೆ ಭೂಮಿಯ ವಾತಾವರಣಕ್ಕೆ ಅತಿ ವೇಗದಲ್ಲಿ ಪ್ರವೇಶಿಸುತ್ತೆ. ಭೂಮಿಗೆ ತಲುಪುವ ಮುನ್ನವೇ ತೀವ್ರ ಒತ್ತಡ ಮತ್ತು ಉಷ್ಣತೆಯಿಂದ ಅದು ವಾತಾವರಣದಲ್ಲಿ ಸ್ಫೋಟಗೊಳ್ಳುತ್ತೆ. ಆದ್ದರಿಂದ ನೆಲದಲ್ಲಿ ದೊಡ್ಡ ಕುಳಿ ಉಂಟಾಗುವುದಿಲ್ಲ. ಆದರೆ ಸ್ಫೋಟದ ಶಕ್ತಿ ಅರಣ್ಯವನ್ನು ಧ್ವಂಸ ಮಾಡೋಕೆ ಸಾಕಾಗಿತ್ತು. ಕೆಲ ವಿಜ್ಞಾನಿಗಳು ಇದು ಕಲ್ಲಿನ ಉಲ್ಕೆ ಅಲ್ಲ, ಹಿಮದಿಂದ ಕೂಡಿದ ಧೂಮಕೇತು ಆಗಿರಬಹುದು ಅಂತ ಕೂಡ ಹೇಳ್ತಾರೆ. ಅದು ಸಂಪೂರ್ಣವಾಗಿ ಆವಿಯಾಗಿ ಹೋದ ಕಾರಣ ದೊಡ್ಡ ಅವಶೇಷಗಳು ಸಿಕ್ಕಿರಲಿಲ್ಲ ಅಂತ ಅಭಿಪ್ರಾಯವೂ ಇದೆ. ಆದರೆ ಇದರ ಸಿದ್ಧಾಂತಕ್ಕೆ ಸಾಕ್ಷ್ಯಗಳು ಕಡಿಮೆ. ಜನಪ್ರಿಯ ಕಥೆಗಳಲ್ಲಿ ಏಲಿಯನ್ ನೌಕೆ ಸ್ಫೋಟಗೊಂಡಿರಬಹುದು ಅನ್ನೋ ಮಾತುಗಳು ಕೂಡ ಹರಡುತ್ತವೆ. ಆದರೆ ಇದನ್ನು ಬೆಂಬಲಿಸುವ ಯಾವುದೇ ಪುರಾವೆಗಳು ಇಲ್ಲ. ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಟುಂಗುಸ್ಕಾ ಸ್ಫೋಟದ ಶಕ್ತಿ ಸುಮಾರು 10ರಿಂದ 15 ಮೆಗಾಟನ್ TNT. ಉದಾಹರಣೆಗೆ ಹೇಳಬೇಕು ಅಂದ್ರೆ ಹಿರೋಶಿಮಾ ಬಾಂಬಿಂಗ್ನಲ್ಲಿ ಬಳಸಿದಂತಹ ಅಣುಬಾಂಬ್ ಸುಮಾರು 15 ಕಿಲೋ ಟನ್ ಶಕ್ತಿಯುತವಾಗಿತ್ತು. ಅಂದ್ರೆ ಟುಂಗುಸ್ಕಾ ಸ್ಫೋಟ ಹಿರೋಶಿಮಾ ಅಣುಬಾಂಬ್ಗಿಂತ 100 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿತ್ತು. ಅದೃಷ್ಟ ಏನು ಅಂದ್ರೆ ಅದು ಜನವಸತಿ ಕಡಿಮೆ ಇದ್ದಂತಹ ಪ್ರದೇಶದಲ್ಲಿ ಸಂಭವಿಸಿತ್ತು. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ಇಂದು ಇದೇ ಗಾತ್ರದ ಉಲ್ಕೆ ಜನ ಇರುವಂತಹ ವಾತಾವರಣದಲ್ಲೇ ಸ್ಫೋಟಗೊಂಡ್ರೆ ಲಕ್ಷಾಂತರ ಜನರ ಜೀವನಕ್ಕೆ ಅಪಾಯ ಉಂಟಾಗಬಹುದು. ಅದಕ್ಕಾಗಿ ಇಂದು ಜಗತ್ತಿನ ಬಾಹ್ಯಾಕಾಶ ಸಂಸ್ಥೆಯು ಭೂಮಿಯತ್ತ ಬರುವ ಕ್ಷುದ್ರ ಗ್ರಹಗಳು ಮತ್ತು ಉಲ್ಕೆಗಳನ್ನು ನಿರಂತರವಾಗಿ ಗಮನಿಸ್ತಾ ಇದ್ದಾವೆ. ಟುಂಗುಸ್ಕಾ ಘಟನೆ ವಿಜ್ಞಾನಿಗಳಿಗೆ ಒಂದು ದೊಡ್ಡ ಪಾಠ ಕಲಿಸಿತು. ಎಲ್ಲ ಅಪಾಯಗಳು ನೆಲಕ್ಕೆ ಅಪ್ಪಳಿಸಿದಾಗ ಮಾತ್ರ ಸಂಭವಿಸೋದಿಲ್ಲ. ಕೆಲವೊಮ್ಮೆ ವಾತಾವರಣದಲ್ಲಿ ಸಂಭವಿಸುವ ಸ್ಫೋಟಗಳು ನಗರವನ್ನು ಸಂಪೂರ್ಣವಾಗಿ ನಾಶ ಮಾಡುವಷ್ಟು ಶಕ್ತಿಶಾಲಿಯಾಗಿರಬಹುದು ಅಂತ. ಈ ಘಟನೆಯ ನಂತರ ಉಲ್ಕೆಗಳು ಮತ್ತು ಕ್ಷುದ್ರಗಳ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚಿನ ಸಂಶೋಧನೆಗಳ ಆರಂಭವಾಯಿತು. 1908ರಲ್ಲಿ ನಡೆದ ಟುಂಗುಸ್ಕಾ ಸ್ಫೋಟ ಮಾನವನ ಇತಿಹಾಸದ ಅತ್ಯಂತ ಶಕ್ತಿಶಾಲಿ ನೈಸರ್ಗಿಕ ಸ್ಫೋಟಗಳಲ್ಲಿ ಒಂದಾಗಿ ಉಳಿದಿದೆ. ಇಂದು ಹೆಚ್ಚಿನ ವಿಜ್ಞಾನಿಗಳು ಇದನ್ನು ವಾತಾವರಣದಲ್ಲಿ ಸ್ಫೋಟಗೊಂಡ ಉಲ್ಕೆಯ ಪರಿಣಾಮ ಅಂತ ಒಪ್ಕೊಳ್ತಾರೆ. ಕೆಲವು ಪ್ರಶ್ನೆಗಳು ಇನ್ನೂ ಉಳಿದಿವೆ. ನಿಖರವಾಗಿ ಯಾವ ರೀತಿಯ ಖಗೋಳ ವಸ್ತು ಅದು ಎಲ್ಲಿಂದ ಬಂದಿತ್ತು? ಇನ್ನೊಂದು ಇಂತಹ ಘಟನೆ ಯಾವಾಗ ಸಂಭವಿಸಬಹುದು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಇಂದಿಗೂ ಮುಂದುವರೆದಿದೆ. ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಏನು? ಟುಂಗುಸ್ಕಾ ಘಟನೆ ಕೇವಲ ಉಲ್ಕೆಯ ಸ್ಫೋಟವೇ ಅಥವಾ ಇನ್ನೂ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದ ಖಗೋಳ ರಹಸ್ಯವೇ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ನಿಜವಾದ ವಿಜ್ಞಾನ, ಇತಿಹಾಸ ಮತ್ತು ಜಗತ್ತಿನ ವಿಚಿತ್ರ ರಹಸ್ಯಗಳ ಬಗ್ಗೆ ಇನ್ನಷ್ಟು ಕನ್ನಡ ಡಾಕ್ಯುಮೆಂಟರಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.